ನಮಸ್ಕಾರ ಸ್ನೇಹಿತರೆ, ಪ್ರಿಯಾಂಕಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಹಸುವಿಗೆ ಈ ಆಹಾರ ನೀಡಬೇಡಿ, ನೀಡಿದರೆ ಬಡತನ ಬೆನ್ನಟ್ಟೋದು ಖಚಿತ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೋಮಾತೆ ಕಾಮಧೇನು ಅಂತ ಕರೆಯಲ್ಪಡುವ ಹಸುವಿನಲ್ಲಿ ಕೋಟಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತ ನಂಬಿಕೆ ಇದೆ. ಆದ್ದರಿಂದ ಗೋಮಾತೆಯನ್ನು ಗೃಹ ಪ್ರವೇಶಗಳಂತಹ ಸಮಾರಂಭಗಳಲ್ಲಿ ಪೂಜೆ ಮಾಡೋದನ್ನು ನೀವು ನೋಡಿರ್ಬೋದು. ಎಲ್ಲರೂ ಮನೆಯಲ್ಲಿ ಬೆಳಗ್ಗೆ ಮಾಡೋ ತಿಂಡಿ ಅಥವಾ ಊಟದಲ್ಲಿ ಮೊದಲನೇ ಪಾಲನ್ನು ನಾವು ತಿನ್ನೋಕ್ಕಿಂತ ಮೊದಲು ಹಸುವಿಗೆ ತಿನ್ನಿಸೋದು ಒಳ್ಳೆಯದು. ಇದರಿಂದ ಹಸುವಿನಲ್ಲಿರುವ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಗುರುವಾರದ ದಿನ ಹಸುವಿಗೆ ಚಪಾತಿ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಅರ್ಪಿಸಿದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಹಾಗೆಯೇ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ಹಸುವಿಗೆ ಮೊದಲ ತುತ್ತನ್ನು ನೀಡೋದ್ರಿಂದ ನಿಮ್ಮ ಜಾತಕದ ಗ್ರಹಗಳ ದೋಷ ನಿವಾರಣೆಯಾಗುತ್ತೆ. ಜೊತೆಗೆ ಚಪಾತಿ ಜೊತೆಗೆ ಒಂದು ತುಂಡು ಬೆಲ್ಲವನ್ನು ಕೂಡ ತಿನ್ನಿಸ್ಬೇಕು. ಇದರಿಂದ ನಿಮ್ಮ ಎಲ್ಲ ಚಿಂತೆಗಳು ದೂರವಾಗಿ ನೆಮ್ಮದಿಯಾಗಿರೋದಕ್ಕೆ ಸಹಾಯ ಆಗುತ್ತೆ. ಇಷ್ಟೊತ್ತು ಹಸುವಿಗೆ ಯಾವ ಆಹಾರ ನೀಡಬೇಕು ಅನ್ನೋದನ್ನು ನೋಡಿದ್ರಿ. ಈಗ ಹಸುವಿಗೆ ಈ ಆಹಾರ ನೀಡಿದ್ರೆ ಬಡತನ ಖಚಿತ ಅನ್ನೋದನ್ನು ನೋಡೋಣ ಬನ್ನಿ. ಹಸುವಿಗೆ ಹಳಸಿದ ತಿಂಡಿಗಳನ್ನು ನೀಡಬಾರ್ದು. ಮನೆಯಲ್ಲಿರುವ ಹಣ್ಣುಗಳು ಕಪ್ಪಾಗಿ ಕೊಳೆಯುವಂತಿದ್ದರೆ ಅಂಥ ಹಣ್ಣುಗಳನ್ನು ಕೊಟ್ಟು ಗೋಮಾತೆಯ ಶಾಪಕ್ಕೆ ಗುರಿಯಾಗಬೇಡಿ. ಅಂಥ ಹಣ್ಣುಗಳನ್ನು ಎಸೆದ್ಬಿಡಿ. ಹಾಗೆಯೇ ನಾವು ಊಟ ಮಾಡಿ ಬಿಟ್ಟ ತಟ್ಟೆಯಲ್ಲಿದ್ದ ಆಹಾರವನ್ನು ಕೂಡ ಗೋಮಾತೆಗೆ ಕೊಡಬಾರ್ದು. ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಮನೆಯಲ್ಲಿ ತಂದಿರುವ ಸೊಪ್ಪುಗಳನ್ನು ಬಿಡಿಸಿದ ನಂತರ ಅದರ ಕಸವನ್ನು ಹಸುವಿಗೆ ಕೊಡ್ತೀರಿ. ಅಂಥ ತಪ್ಪನ್ನು ಎಂದಿಗೂ ಮಾಡಬೇಡಿ. ಉತ್ತಮ ಆಹಾರ ನೀಡೋದು ಉತ್ತಮ. ಹಸುವಿಗೆ ಹಾಲನ್ನು ಕೂಡ ನೀಡಬಾರ್ದು. ಇಷ್ಟು ಆಹಾರಗಳನ್ನು ಹಸುವಿಗೆ ನೀಡೋದನ್ನು ತಪ್ಪಿಸಿ. ಹಸು ಶುಭದ ಸಂಕೇತ. ಗೋಮಾತೆಯ ದರ್ಶನದಿಂದ ನೀವೆಲ್ಲರೂ ಆರೋಗ್ಯದಿಂದ ನೆಮ್ಮದಿಯಿಂದ ಇರುತ್ತೀರಿ. ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋದ ಕೆಳಗಡೆ ಕಾಮಧೇನು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.